ಚಿಕ್ಕದಾ? ಎಷ್ಟು ಚಿಕ್ಕದು? ಎಲ್ಲಿ? ತುಂಬ ಚಿಕ್ಕದಾ? ಹಾಂ, ನೋಡಿ ಒಳಗಡೆ ಮಲಗಿ. ಎಲ್ಲಿ ಅಣ್ಣ? ದೊಡ್ಡದೇನೆ. ನೀವು ಎಳೆ ನಾಗರ ಹಾವು ಅಂತ ಹೇಳಿದ್ರಿ. ಎಳೆ ಅಂತಲ್ಲ, ಎಳ್ಳೂ ಇಲ್ಲ, ಕಡಲೆಕಾಯಿನೂ ಇಲ್ಲ. ಬನ್ನಿ. ನಾನೇನೋ ಮರಿಗಳ ಸೀಸನ್ ಶುರುವಾಗೋಯ್ತು ಅಂತ ಅಂದ್ಕೊಂಡು, ಯಾಕಂದರೆ ಇನ್ನೇನು ಸದ್ಯದಲ್ಲೇ ಶುರು ಆಗ್ತಾಯಿದೆ ಮರಿಗಳ ಸೀಸನ್ನು. ಎನಿವೆ, ನಾಗರಾವೇನೆ ಪಕ್ಕ. ಎರಡಿದೆ ಅಣ್ಣ? ಎರಡವ? ಇಲ್ಲ ಇಲ್ಲ, ಒಂದೇ ಒಂದೇ. ಹಾವು ನೋಡಿ ನೋಡಿ, ಅದು ಯಾವ್ದು? ನಾಗರಾವೆ. ಹಾಂ, ಸಿಕ್ಕಾಕೊಂಡಿಲ್ಲ. ಅದು ಸಿಕ್ಕಾಕೊಂಡಿಲ್ಲ. ಹಾಂ, ಇಟ್ಟಿಗೆಗಳು ಎತ್ಕೋಬೇಕಾರೆ ಭಾರಿ ಹುಷಾರಾಗಿರ್ಬೇಕು. ಏನು ಏಟಾಗಿಲ್ಲ. ಯಾಕೆ ಯಾರು ಹೊಡೆದ್ರ? ಒಳ್ಳೇದು, ಒಳ್ಳೇದಾಯ್ತು. ಸುಮ್ಮನಿರ, ಈ ಕಡೆ ಬರ, ಇಲ್ಲಿ ಸುಮ್ಮನಿರಮ್ಮ, ಹೋಗಲ್ ಒಳಗೆ. ಅಷ್ಟೇ. ಸ್ನೇಹಿತರೆ ನಮಸ್ಕಾರ. ಈ ಒಂದು ಕೋಬ್ರಾ ರೆಸ್ಕ್ಯೂನ ನಾವು ಮುಗಿಸಿದ್ದೀವಿ. ಈಗ ಕನ್ಸ್ಟ್ರಕ್ಷನ್ ಸೈಟ್ಗಳಲ್ಲಿ ಹೆಚ್ಚಾಗಿ ಹಾವುಗಳು ಕಂಡು ಬರ್ತಾ ಇರೋದು. ಅದರ ಕಾರಣ ನಿಮಗೆ ಗೊತ್ತು, ನಾನು ಎಕ್ಸ್ಪ್ಲೇನ್ ಮಾಡಬೇಕಾಗಿಲ್ಲ. ಕ್ಯೂರಿಂಗ್ ಮಾಡ್ತಿರ್ತಾರೆ, ತಂಪಾಗಿರುತ್ತೆ, ಇಟ್ಟಿಗೆ ಕೂಡ ತಂಪಾಗಿರುತ್ತೆ. ಈ ಒಂದು ಬಿಸಿ ಅಥವಾ ಸೆಕೆ ಇರೋದ್ರಿಂದ ತಾನು ತಂಪಾಗಿರಲು ಬಂದು ಹೋಗಿ ಆ ಒಂದು ಜಾಗದಲ್ಲಿ ಕೂತ್ಕೊಳ್ಳುತ್ತೆ, ವಿಶ್ರಾಂತಿಯನ್ನು ತಗೊಳುತ್ತೆ. ಆದರೆ ಕಾಮನ್ ಮಿಸ್ಟೇಕ್ ಏನಾಗುತ್ತೆ ಅಂತಂದರೆ, ಸಿಮೆಂಟ್ ಮೂಟೆ ಕೆಳಗೋ ಇಟ್ಟಿಗೆ ಕೆಳಗಿರ್ಬೇಕಾದ್ರೆ ಲೇಬರ್ಸ್ ಏನು ಮಾಡ್ತಾರೆ, ಕೈ ಹಾಕಿ ಅದನ್ನು ಎತ್ಕೊಳ್ಳುವಂಥ ಒಂದು ಸಿಚುವೇಷನಲ್ಲಿ ಇರಬೇಕಾದಾಗ ಎಷ್ಟೋ ರೀತಿಯ ಅಪಘಾತಗಳಾಗುತ್ತೆ. ದಯವಿಟ್ಟು ಒಂದು ಕಡ್ಡಿಲೋ, ಕೋಲಲ್ಲೋ, ಹಾರೆಲ್ಲೋ, ಹುಕ್ಕಲ್ಲೋ ಎತ್ಕೊಂಡು ಆಮೇಲೆ ಅದನ್ನು ಒಂದು ಬಾಂಡ್ಲಿ ಒಳಗಡೆ ಹಾಕೊಂಡು ತೊಗೊಂಡು ಹೋಗ್ತಿರಲ್ಲ, ಆ ಥರ ತೊಗೊಂಡು ಹೋಗಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಮತ್ತು ನಾನು ತುಂಬ ಎಕ್ಸ್ಪೆಕ್ಟ್ ಮಾಡಿದ್ದೆ, ಫಸ್ಟ್ ಬ್ಯಾಚು ಮರಿಗಳು ಇವಾಗ ಶುರು ಆಗಿದೆ, ಸೊ ಫಸ್ಟ್ ರೆಸ್ಕ್ಯೂ ಆಗುತ್ತೆ ಮರಿದು ಅಂತ. ಅವ್ರು ಎಳೆ ನಾಗರ ಹಾವು ಅಂತ ಇದ್ದಂಗೆ. ಬಟ್ ಇದು ಕೂಡ ಯಂಗಾಗೇ ಇತ್ತು. ಸೊ ಎಳೆ ನಾಗರ ಹಾವು ಅಥವಾ ನಾಗರ ಹಾವು ಮರಿ ಅಂತ ಯೂಶಲಿ ಹುಟ್ಟಿದ ನಾಗರ ಹಾವು ಮರಿಗೆ ಹೇಳ್ತಾ ಇರೋದು ಒಂದು ಕಾಲಡಿ ಉದ್ದ ಇರುತ್ತೆ. ಬಟ್ ಪರವಾಗಿಲ್ಲ, ಇವಾಗ ಹೆಂಗೂ ಸೀಸನ್ ನಡೀತಾ ಇದೆ, ಮುಂದೆ ಮರಿಗಳು ಸಿಗುತ್ತೆ. ಮರಿಗಳಿರ್ಬೇಕಾದ್ರೆ ಇನ್ನೂ ಒಂದಷ್ಟು ಸಿಚುವೇಶನ್ಗಳನ್ನು ತೋರಿಸಿ ನಿಮಗೆ ಎಕ್ಸಾಂಪಲ್ ಕೊಟ್ಟು ಎಚ್ಚರಿಕೆಗಳನ್ನ ಕೊಡ್ತೀನಿ, ಯಾವ್ಯಾವ ಜಾಗದಲ್ಲಿ ಮರಿಗಳು ಸೇರ್ಕೊಳ್ಬೋದು ಅಂತ. ಎಲ್ಲರಿಗೂ ಶುಭ ದಿನವನ್ನು ಹೇಳ್ತಾ ಮುಂದಿನ ಸಂರಕ್ಷಣೆಯ ಕರೆಯಲ್ಲಿ ಮತ್ತೆ ಭೇಟಿ ಮಾಡೋಣ.